ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಇವಾಗ ಬೆಳಿಗ್ಗೆ 6 ಗಂಟೆ. ಇವತ್ತು ಇಷ್ಟು ಬೇಗ ಎದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳ್ತೀನಿ ಬನ್ನಿ. ಪುನರ್ವನ್ನು ಎದ್ದು ರೆಡಿಯಾಗಿ ಕೂತಿದ್ದಾನೆ. ಅಯ್ಯಯ್ಯೋ, ನಿದ್ದೆ ಬರ್ತಾ ಇರಲಿಲ್ಲಪ್ಪ ಮಗಗೆ. ನಿದ್ದೆ ಬರ್ತಿದ್ದೆ. ಹಾಂ, ಇವತ್ತು ಬೇಗ ಬೆಳಿಗ್ಗೆ ಎದ್ಬಿಟ್ಟು ಸಿಗಂದೂರು ಚೌಡೇಶ್ವರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ನಮ್ಮ ನೇಬರ್ ಮತ್ತು ನಾವು ಎಲ್ಲ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ ಬನ್ನಿ. ಬೆಳಿಗ್ಗೆ 6 ಗಂಟೆಗೆಲ್ಲ ಮನೆ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ. ಬಟ್ ಅವರ ಪಾಪು ಸ್ವಲ್ಪ ನೈಟೆಲ್ಲ ನಿದ್ದೆ ಕೊಡ್ದೇನೆ ಅವರು ಬೇಗ ರೆಡಿ ಆಗೋಕ್ಕಾಗಲಿಲ್ಲ ಪಾಪ. ಹಾಗಾಗಿ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ರಾತ್ರಿಯೇ ನೆನೆಸಿಟ್ಬಿಟ್ಟಿದ್ದೆ, ಗೊತ್ತಿರಲಿಲ್ಲ ಇವತ್ತು ಹೋಗ್ತೀವಿ ನಾವು ಅಂತ. ಸಂಜೆನೇ ನೆನೆಸ್ಬಿಟ್ಟಿದ್ದೆ, ಒಂದು 7 ಗಂಟೆಗೆ ನೆನೆಸ್ಬಿಟ್ಟಿದ್ದೆ. ಅದಕ್ಕೆ ರುಬ್ಬಿನ ಇಟ್ಬಿಡೋಣ ಅಂದ್ಬಿಟ್ಟು ದೋಸೆ ಹಿಟ್ಟು ರುಬ್ಬಿಟ್ಟೆ. ಮತ್ತು ಸುಜುಗೆ ತಿಂಡಿ ಆಚೆ ತಿನ್ಕೊಂಬಿಡು ಅಂತ ಹೇಳಿಬಿಟ್ಟಿದ್ದೆ ಪಾಪ. ಆಮೇಲೆ ಟೈಮ್ ಇತ್ತಲ್ಲ ತಡಿ ಅಂತ ಅಷ್ಟು ಬೇಗ ಅನ್ನಕ್ಕಿಟ್ಟು ಚಿತ್ರಾನ್ನ ಮಾಡಿಟ್ಬಿಟ್ರೆ ಮಧ್ಯಾಹ್ನ ಸಂಜೆ ತಿನ್ಕೊಂಬಿಡ್ತೆ ಅಂತ ಚಿತ್ರಾನ್ನ ಮಾಡಿದೆ. ಬಟ್ ಆಮೇಲೆ ಅವನು ಕೊನೆಗೆ ಇನ್ನೇನು ಕಾರ್ ಹತ್ತಬೇಕು ಅನ್ನೋ ಟೈಮಲ್ಲಿ ಅವನೂ ರೆಡಿ ಮಾಡಿಕೊಂಡು ಹೊರಡಿಸ್ಕೊಂಡ್ವಿ. ಮತ್ತು ಪುನರ್ವಂಗೆ ಒಂಚೂರು ಬೆಳಗ್ಗೆ ಬೇಗ ಎದ್ದಿರ್ತಾನಲ್ಲ, ಹಸುವಾಗುತ್ತೆ ಅಂತ ಅಂದ್ಬಿಟ್ಟು ಹಾಲನ್ನ ಕಾಯಿಸಿ ಹಾಲು ಕುಡಿಸ್ಬಿಟ್ರೆ ಒಂಚೂರು ಹೋಗೋ ತನಕ ಮಧ್ಯಾಹ್ನ ನಾವು ಕರೆಕ್ಟಾಗಿ ತಿಂಡಿ ತಿನ್ನೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ. ಇವಾಗ ನಾವು ಟ್ರಾವೆಲ್ ಮಾಡುವಾಗ ನಾವು ಕರೆಕ್ಟಾಗಿ ಟೈಮ್ ಕೀಪಪ್ ಮಾಡೋಕ್ಕಾಗಲ್ಲ. ಹಂಗಾಗಿ ಅವನಿಗೆ ಹಾಲು ಕುಡಿಸ್ಕೊಂಡು ಹೊರಟ್ವಿ. ನಾವು ಹೊರಟಾಗ 7 ಕಾಲ ಆಗಿತ್ತು. ಹೋಗ್ತಾ ಆನ್ ದಿ ವೇ ಇಲ್ಲಿ ಚಂಪಕ ಸರಸಿ ಅಂತ ಒಂದು ಪ್ಲೇಸ್ ಇದೆ, ಅದ್ಭುತವಾದ ಜಾಗ. ಅದಕ್ಕೆ ಹೋಗೋ ದಾರಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಎರಡೂ ಕಡೆನೂ ಮುಸ್ಕಿನ ಜೋಳ ಹಾಕಿದ್ರು. ಹಸಿರಾಗಿ ಸಕ್ಕತ್ತಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ. ಈ ಥರ ಗ್ರೀನ್ರಿ ಇದ್ದಾಗ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತಲ್ವ. ಮನಸ್ಸಿಗೆ ಒಂದು ಗುಡ್ ವೈಬ್ಸ್, ಅದು ಒಳ್ಳೆ ಫೀಲ್ ಕೊಡುತ್ತೆ. ಮೇಯ್ನ್ ರೋಡಲ್ಲೇ ಶಿವಮೊಗ್ಗ ಟು ಸಾಗರ ಹೋಗೋ ಮೇಯ್ನ್ ರೋಡಲ್ಲೇ ಒಂದು ರೋಡ್ ಕಟ್ಟಾಗುತ್ತೆ ಎಡಗಡೆ. ಅಲ್ಲಿಂದ 1 ಕಿಲೋಮೀಟ್ರ್. ಇದು ಆ್ಯಕ್ಚುಲಿ ಇದಕ್ಕೇನೋ ನೀಟಾಗಿರಲಿಲ್ಲ ಈ ಪ್ಲೇಸು. ಬಟ್ ಕೆಲವು ವರ್ಷಗಳ ಹಿಂದೆ ಯಶ್ ಇದ್ದಾರಲ್ಲ ಫಿಲ್ಮ್ ಆ್ಯಕ್ಟರ್, ಅವರೇನೋ ಈ ಪ್ಲೇಸ್ನ ಫೈಂಡ್ ಔಟ್ ಏನೋ ಮಾಡಿಬಿಟ್ಟು ಇದನ್ನು ನೀಟಾಗಿ ಕ್ಲೀನ್ ಮಾಡಿಸಿ, ಅದು ಬೋರ್ಡ್ ಕೂಡ ಹಾಕಿದ್ದಾರೆ ಅವರೆಲ್ಲ ಕ್ಲೀನ್ ಮಾಡಿಸಿರೋದು ಅಂತ ಕೂಡ. ಮತ್ತು ಅವರು ಟೀಮ್ ಯಾರೋ ಸೇರಿಕೊಂಡು ಇದನ್ನು ಈ ಥರ ಮಾಡಿಸಿರೋದು ನೀಟಾಗಿ. ಇದರಿಂದನೂ ಕೂಡ ಒಂದು ಪ್ರೇಮ ಕಥೆ ಇದೆ. ಆ್ಯಕ್ಚುಲಿ ಇದನ್ನು ತಾಜ್ ಮಹಲ್ ಕಟ್ಟೋದಕ್ಕೂ ಮುಂಚೆನೇ ಈ ಸುತ್ತ ಏನು ಕೆರೆ ಕೊಳ ಮತ್ತು ಇಲ್ಲಿ ಮಧ್ಯದಲ್ಲಿ ಟೆಂಪಲ್ ಇದೆಯಲ್ಲ, ಇದನ್ನು ತಾಜ್ ಮಹಲ್ನ ನಿರ್ಮಾಣ ಮಾಡೋದಕ್ಕೂ ಮುಂಚೆನೇ ಆಗಿರೋ ಅಂಥ ಪ್ಲೇಸ್ ಅಂತ ಇದು. ಅಲ್ಲಿ ಬೋರ್ಡಲ್ಲಿ ಕೂಡ ಹಾಕಿದ್ರು. ಬಟ್ ನಂಗೆ ಅದನ್ನು ಕಂಪ್ಲೀಟಾಗಿ ಓದೋಕ್ಕಾಗಲಿಲ್ಲ ನನಗೆ. ಯಾಕಂದರೆ ನಾವು ಬೇಗ ಹೋಗಿ ರೀಚ್ ಆಗಬೇಕಿತ್ತಲ್ಲ. ನಮ್ಮ ಟಾರ್ಗೆಟ್ ಇದ್ದಿದ್ದು ಸಿಗಂದೂರು. ಆನ್ ದಿ ವೇ ಸಿಕ್ತಲ್ಲ ಅಂತ ಇಲ್ಲಿಗೆ ಬಂದ್ವಿ. ಅಲ್ಲಿಗೆ ಬೇಗ ಹೋಗಿ ರೀಚ್ ಆಗಬೇಕಿತ್ತಲ್ಲ. ಹಂಗಾಗಿ ನಂಗೆ ಅದು ನಿಂತ್ಕೊಂಡು ಓದೋಕ್ಕೆ ನಮಗೆ ಟೈಮ್ ಇರಲಿಲ್ಲ. ಬೇಗ ಒಂದಷ್ಟು ಫೋಟೋಸ್ನ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಸುತ್ತ ಇದೆಲ್ಲ ನೋಡಿಕೊಂಡು ಹೊರಟುಬಿಟ್ವಿ. ನೀರು ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀರು ಕಲರ್ ಅಂತೂ ಸಖತ್ತಾಗಿದೆ. ಇದು ಪಾಚಿ ಕಟ್ಟಿರೋ ಥರನೂ ಅಲ್ಲ, ಒಂಥರ ಗ್ರೀನ್. ಇದು ಆ ಗ್ರೀನ್ ಕಲರ್ದು ವಾಟರ್ದು ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸಣ್ಣ ಸಣ್ಣ ಮೀನುಗಳೆಲ್ಲ ಓಡಾಡ್ತಾ ಇತ್ತು. ಮತ್ತು ಇಲ್ಲಿ ಯಾರಾದ್ರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತಂದರೆ, ಫೋಟೋ ಶೂಟ್ ಮಾಡಿಸ್ಬೇಕು ಅಂದರೂ ಕೂಡ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಸಖತ್ತಾಗಿ ಬರುತ್ತೆ ಫೋಟೋಸ್ ಮಾತ್ರ. ಯಾರಾದರೂ ನಿಯರ್ ಬೈ ಇದ್ದರೆ ಈ ವಿಡಿಯೋಸ್ ನೋಡ್ತಾ ಇರೋರು ಬೇಕಿದ್ದರೆ ಹೋಗಿ ಬನ್ನಿ ಅಲ್ಲಿಗೆ. ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲಿ ನೋಡಿಲಿ ಪೂ ವಿಹ, ಇಲ್ಲಿ ನೋಡಿಲಿ ಬಗ್ಗಂಗಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಓ ನಾವು ಅಲ್ಲಿಂದ ಹೊರಟು ಮಧ್ಯ ಒಂದು ಕಡೆ ತಿಂಡಿ ತಿಂದ್ವಿ. 11 ಗಂಟೆ, ಮುಕ್ಕಾಲು 11 ಗಂಟೆ ಆಗಿತ್ತು ಅನಿಸುತ್ತೆ ನಾವು ತಿಂಡಿ ತಿನ್ನಬೇಕಾದ್ರೆ. ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ನಲ್ಲ, ಅದನ್ನೇ ಒಂದು ಚಿಕ್ಕ ಬಾಕ್ಸ್ಗೆ ಹಾಕ್ಕೊಂಡಿದ್ದೆ. ಪುನರ್ವಂಗೆ ಬೇಕಾಗ್ಬೋದು. ನಮ್ಮ ಮಕ್ಕಳು ಹೊಟ್ಟೆ ತುಂಬಿಕೊಂಡು ಆರಾಮಾಗಿದ್ದರೆ ನಾವು ನೆಮ್ಮದಿಯಾಗಿರ್ಬೋದು. ನಾವು ಹಸ್ಕೊಂಡಿದ್ರು ಪರವಾಗಿಲ್ಲ, ಅವ್ರು ನೆಮ್ಮದಿ ಕೊಟ್ಟರೆ ಸಾಕು. ಹಾಗಾಗಿ ಏನಕ್ಕೂ ಇರಲಿ ಅಂತ ಸುಮ್ಮನೆ ಒಂದು ಬಾಕ್ಸ್ಗೆ ಹಾಕ್ಕೊಂಡಿದ್ದೆ. ಟೈಮ್ ಆಗಿತ್ತಲ್ಲ, ಅವ್ನು ಎದ್ದಿದ ತಕ್ಷಣ ಅವನು ತಿಂಡಿ ತಿನ್ನಿಸ್ಬಿಟ್ಟಿದ್ದೆ ನಾನು. ಆಮೇಲಿಂದ ತಿಂಡಿ ತಿನ್ಕೊಂಡು ಸಿಗಂದೂರಿಗೆ ಬಂದ್ವಿ. ನಾವು ಬರ್ತಾ ಇದ್ದಂಗೆ ಲೈಟಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ನಮಗೊಂದು 3 ಅವರ್ ಜರ್ನಿ ಆಯಿತು ಅಂತ ಅನಿಸುತ್ತೆ. 12:30
12 ಕಾಲೇನೋ ನಾವು ಬಂದಾಗ ಅನಿಸುತ್ತೆ. 12 ಗಂಟೆ 12:15 ಆಗಿತ್ತು. ಸೊ ಬಂದಿದ್ದ ತಕ್ಷಣ ಡೈರೆಕ್ಟು ದರ್ಶನಕ್ಕೆ ಹೋದ್ವಿ. ಸೊ ಇದಿಷ್ಟು ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ. ಯಾಕಂದರೆ ಅಲ್ಲಿಂದ ಮುಂದೆ ಹೋದ್ಮೇಲೆ ವೀಡಿಯೋ ಎಲ್ಲ ಮಾಡೋಂಗಿರಲಿಲ್ಲ, ಫೋಟೋ ತೆಗಿಯೋಂಗಿರಲಿಲ್ಲ, ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ರು. ಆಮೇಲೆ ಒಂಚೂರು ಒಳಗಡೆ ಬಂದಮೇಲೆ ಒಂಚೂರು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ಈ ಪ್ಲೇಸಿಗೆ ಬಂದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿದ್ದು, ಅಥವಾ ನಾನು ಚಿಕ್ಕವಳಿದ್ದಾಗ ಯಾವಾಗಾದರೂ ಬಂದಿದ್ದನ್ನ ಏನೋ ಗೊತ್ತಿಲ್ಲ. ಬಟ್ ನಂಗೆ ಇಲ್ಲಿಗೆ ಬಂದಿರೋ ನೆನಪಂತೂ ಒಂಚೂರು ಇಲ್ಲ ನನಗೆ. ಅಲ್ಲಿ ದೊಡ್ಡದೊಂದು ಗೂಳಿ ಕಟ್ಟಿದ್ರು, ಒಂದು ಚಿಕ್ಕದು ಮರಿ ಗೂಳಿ ಅದು ಕೂಡ ಇತ್ತು. ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಇಲ್ಲೆಲ್ಲ ಏನೋ ಬೋರ್ಡೆಲ್ಲ ಹಾಕಿದ್ರು, ಅದನ್ನು ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ವಿ. ಮುಂಚೆ ಎಲ್ಲ ಇಲ್ಲಿಗೆ ಲಾಂಚ್ ಇತ್ತಂತೆ. ಇವಾಗ ಬ್ರಿಡ್ಜ್ ಕಟ್ಟಿದ್ದಾರೆ ನೋಡಿ, ಬ್ರಿಡ್ಜ್ ಆವಾಗಲೇ ವಿಡಿಯೋ ತೋರಿಸಿದ್ನಲ್ಲ, ಆ ಬ್ರಿಡ್ಜ್ಗೂ ಮುಂಚೆ ಲಾಂಚಲ್ಲಿ ಹೋಗ್ಬೋದಿತ್ತು. ನನಗೆ ಅನಿಸ್ತಿತ್ತು, ಅಯ್ಯೋ ನಾನಿದ್ದಾಗ ಒಂಚೂರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆವಾಗ ಒಂದು ಸಲ ಬರಬೇಕಿತ್ತು ಅಂತ. ಯಾಕಂದರೆ ನಾನು ಅದನ್ನು ಈ ಕನ್ನಡತಿ ಸೀರಿಯಲ್ ಬರ್ತಿತ್ತಲ್ಲ, ಅದರಲ್ಲಿ ನಾನು ನೋಡಿದ್ದೆ. ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಬಟ್ ಇವಾಗ ಅದೆಲ್ಲ ತೆಗೆದುಬಿಟ್ಟಿದ್ದಾರೆ ಬ್ರಿಡ್ಜ್ ಎಲ್ಲ ಆದಮೇಲೆ. ಅಯ್ಯಪ್ಪ, ಆ ಬ್ರಿಡ್ಜ್ ನೋಡೋಕ್ಕೂ ಸಖತ್ತಾಗಿದೆ. ಮತ್ತು ನಿಜವಾಗ್ಲೂ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಅನಿಸುತ್ತೆ ಆ ಬ್ರಿಡ್ಜ್ ನೋಡ್ತಿದ್ರೆ. ಇಷ್ಟೊಂದು ದೊಡ್ಡ ಬ್ರಿಡ್ಜ್ನ ಹೆಂಗಪ್ಪ ಕಟ್ಟಿದ್ರು ಅಂತೆಲ್ಲ ಆಶ್ಚರ್ಯ ಆಗ್ತಿತ್ತು. ವಾಪಸ್ ಹೋಗೋ ತನಕ ಪೂರ್ತಿ ಆರೇ ಹೋಗಿರುತ್ತೆ. ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ಊಟ ಅನ್ನೋದಕ್ಕಿಂತ ಪ್ರಸಾದ, ಓಕೆನಾ, ಪ್ರಸಾದ ಇತ್ತು. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಇರುತ್ತೆ ಇವಾಗ. ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಅನ್ನ, ಸಾಂಬಾರು, ಪಾಯಸ ಮತ್ತು ಮೊಸರನ್ನ ಇಷ್ಟು ಇತ್ತು. ಊಟ ಮಾಡಿಕೊಂಡು ಇಲ್ಲಿ ಏನೋ ಒಂದಷ್ಟೇನೋ ಅಂಗಡಿ ಹಾಕ್ಕೊಂಡಿದ್ರು, ಆ ಅಂಗಡಿ ಹತ್ರ ಬಂದು ನೋಡಿದ್ವಿ, ಏನಾದರೂ ತೊಗೋಬೋದಾ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ. ಸೊ ಅಲ್ಲಿಂದ ಹೆಚ್ಚು ಕಡಿಮೆ ನಾವು ಇಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅನಿಸುತ್ತೆ ಸಿಗಂದೂರಲ್ಲಿ. ಮೇಯ್ನ್ ಬಂದಿದ್ದೆ ಸಿಗಂದೂರಿಗೋಸ್ಕರ. ಬಟ್ ನಾವು ಸಿಗಂದೂರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಜಸ್ಟ್ 1 ಅವರ್ ಅಷ್ಟೇ. ಇದು ಕರುಂಗಲಿ ಅಂತ ಕಪ್ಪಗಿರುತ್ತೆ ಸರ. ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಬಟ್ ತುಂಬ ಕಾಸ್ಟ್ಲಿ. ಇಲ್ಲಿ ಸರ್ಟಿಫಿಕೇಟ್ ಕೂಡ ಹಾಕಿದ್ರು, ಬಟ್ ಅದು ಸರ್ಟಿಫಿಕೇಟ್ ನಿಜ ಅಂತ ಹಿಂಗೆ ನಂಬೋದಲ್ವ. 700 ರೂಪೀಸ್ ಚಾರ್ಜ್ ರೇಟ್ ಇದ್ದಿದ್ದು ಅದಕ್ಕೆ. ಸೊ ತುಂಬ ಪಾಸಿಟಿವ್ ಎನರ್ಜಿ ಇದೆ ಅದಕ್ಕೆ ಅಂತೆಲ್ಲ ಹೇಳ್ತಾರೆ. ಸೊ ಅಲ್ಲಿಂದ ನಾವು ಹೊರಟ್ವಿ. ನಾವು ಕಾರ್ ಇಳಿತಿದ್ದಂಗೆ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಆಚೆ ಬರೋಷ್ಟರಲ್ಲಿ ಮಳೆ ಹೊಟ್ಟೋಗ್ಬಿಟ್ಟಿತ್ತು. ಆಮೇಲೆ ವಾಪಸ್ ಬರ್ತಾ ಬ್ರಿಡ್ಜ್ ಹತ್ರ ಇಳಿದ್ಬಿಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಯ್ಯಪ್ಪ, ನೋಡ್ತಿದ್ರೇ ತಲೆಗಿರ್ರನಂತೆ. ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರ ಬರೀ ನೀರೇ ಕಾಣಿಸ್ತಾ ಇತ್ತು. ಸೌಪರ್ಣಿಕಾ ನದಿ ಹೆಸರೇ ಒಂಥರ ಚೆನ್ನಾಗಿದೆ ಅಲ್ಲ, ಸೌಪರ್ಣಿಕಾ ಅನ್ನೋ ಹೆಸರು. ತಡಿ, ಆಂಟಿ ಹೋಗ್ಬಿಡ್ಲಿ ಆ ಕಡೆ. ಅಲ್ಲಿಂದ ನೆಕ್ಸ್ಟು ಜೋಗಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅದರಲ್ಲಿ ಹೋಗ್ತಾ ಆನ್ ದಿ ವೇ ಇಕ್ಕೇರಿ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಇದು ಕೂಡ ತುಂಬ ಹಳೆಯ ಕಾಲದ ಒಂದು ದೇವಸ್ಥಾನ. ಅಲ್ಲಿಗೆ ಬಂದ್ವಿ. ಒಂದು ಶಿವನ ಒಂದು ದೇವಸ್ಥಾನ, ಒಳಗಡೆ ಒಂದು ಶಿವಲಿಂಗ ಇದೆ. ಅದರ ಮುಂದ್ಗಡೆ ಒಂದು ದೊಡ್ಡದಾದ ಒಂದು ನಂದಿ ವಿಗ್ರಹನ ಮಾಡಿ ನಿಲ್ಲಿಸಿದ್ದಾರೆ. ಈ ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿತ್ತು. ವಾತಾವರಣ ಎಲ್ಲ ಸುತ್ತ ಹಸಿರು ಗಿಡಗಳು, ಒಂಥರ ಪಾರ್ಕ್ ಥರ ಇತ್ತು. ಮಧ್ಯದಲ್ಲಿ ದೇವಸ್ಥಾನ. ಆಮೇಲೆ ಇಲ್ಲಿ ಬಂದು ದೇವಸ್ಥಾನ ಏನು ಓಪನ್ ಇರಲಿಲ್ಲ, ಡೋರ್ ಲಾಕ್ ಆಗಿತ್ತು. ಹೋಗಿ ಹಾಗೆ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಂದ್ವಿ. ಹಾಂ, ಡೋರ್ ಹಾಕಿದೆ. ಚಗಲ್ಲ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಚಗಲ್ಲ, ಚಗಲ್ಲ.
ನನಗೆ ಹೊರಡೋದಕ್ಕೆ ಸ್ವಲ್ಪ ಭಯನೇ ಆಗ್ತಿತ್ತು. ಏಕೆಂದರೆ ಮಣಿನೂ ಇಲ್ಲ. ಮಣಿ ಬಂದಿದ್ದರೆ ಈಗ ಪಾಪನ ಎತ್ಕೊಳ್ಳೋಕ್ಕಾದ್ರೂ ಆಗುತ್ತೆ ಅಂತ ಇನ್ನೇನಕ್ಕೂ ಅಲ್ಲ. ಸೊ ಹೆಂಗಪ್ಪ ಒಬ್ಬಳೇ ಎತ್ಕೊಂಡು ಇವನ್ನ ಮೇಂಟೈನ್ ಮಾಡೋದು ಅಂತ. ಸೊ ಸುಜು ಬಂದಮೇಲೆ ಒಂಚೂರು ನನಗೆ ರಿಲೀಫ್ ಅನ್ನಿಸ್ತು. ಅವನೊಂದು ಸ್ವಲ್ಪ ಹೊತ್ತು ಎತ್ಕೊತಿದ್ದ, ನಾನೊಂದು ಸ್ವಲ್ಪ ಹೊತ್ತು ಎತ್ಕೊತಿದ್ದೆ. ಹಂಗೂ ನನಗೆ ಒಂಚೂರು ಏನೇನು ಹಿಂಸೆ ಕೊಡ್ತಾನೋ ಅಂತೆಲ್ಲ ಅನ್ನಿಸ್ತಿತ್ತು. ಬಟ್ ಸದ್ಯ ಅವ್ರಿಗೇನು ಆ ಥರ ಏನೂ ತೊಂದರೆ ಕೊಡಲಿಲ್ಲ. ಹೋದ ಕಡೆ ಆರಾಮಾಗಿ ಇದ್ದ. ಒಂಚೂರು ನಡೀತಿದ್ದ, ಪರವಾಗಿಲ್ಲ. ಕೆಳಗಿಳಿಸಿದ್ರೆ ಈಗ ಪಾಪುನೂ ಇದ್ಲಲ್ಲ, ಅವಳು ಇದ್ಲಲ್ಲ, ಸೊ ಅವಳ ಜೊತೆ ನಿಂತ್ಕೊಳ್ಳೋದು, ಒಂಚೂರು ನಡ್ಕೊಂಬ ಅಂದರೆ ಒಂಚೂರು ನಡೆಯೋದು, ಮತ್ತು ಊಟ ಮಾಡಿಸಿದ್ರೆ ಆರಾಮಾಗಿ ಊಟ ಮಾಡ್ಕೊಳ್ಳೋದು. ಸೊ ನನಗೆ ಏನೂ ಅವನು ತೊಂದರೆ ಕೊಡಲಿಲ್ಲ. ನನಗೆ ಎಲ್ಲಿ ಎತ್ಕೋ ಅಂತ ಎಲ್ಲಿ ಹಿಂಸೆ ಕೊಟ್ಬಿಡ್ತಾನೋ ಅನ್ನೋದೇ ನಂಗೆ ಸ್ವಲ್ಪ ಭಯ ಆಗಿತ್ತು. ಬಟ್ ಆ ಥರ ಏನೂ ತೊಂದರೆ ಕೊಡಲಿಲ್ಲ ಅವನು. ಮತ್ತು ಅಲ್ಲಿಂದ ನಾವು ಇಕ್ಕೇರಿಯಿಂದ ಜೋಗ್ ಫಾಲ್ಸ್ ನೋಡೋಣ ಅಂತ ಬಂದ್ವಿ. ಬಟ್ ಬಂದಿದ್ದ ತಕ್ಷಣ ನಂಗೆ ತುಂಬ ನಿರಾಸೆನೇ ಆಗೋಯಿತು. ಏಕೆಂದರೆ ಈಗ ಸಿಗಂದೂರಿಂದ ಹೆಚ್ಚು ಕಮ್ಮಿ 48 ಕಿಲೋಮೀಟ್ರು ಜೋಗಗೆ. ಅಷ್ಟು ದೂರದಿಂದ ಕಷ್ಟಪಟ್ಕೊಂಡು ಬಂದ್ವಲ್ಲಪ್ಪ, ಇಷ್ಟು ದೂರ ಏನೂ ಕಾಣಿಸ್ಲೇ ಇಲ್ಲ, ಏನೂ ನೋಡಲೇ ಇಲ್ವಲ್ಲ ಅಂತಲೇ ಅನ್ನಿಸ್ತು. ಏಕೆಂದರೆ ನಾವು ಹೋಗಿದ್ದಾಗ 5 ಗಂಟೆ ಟೈಮು, ಮಳೆ ಬೇರೆ ಬರ್ತಿತ್ತು. ಅಂದರೆ ತುಂಬ ಜೋರು ಮಳೆ ಅಲ್ಲ, ಲೈಟಾಗಿ ಬರ್ತಿತ್ತು. ಆಮೇಲೆ ಸಿಕ್ಕಾಪಟ್ಟೆ ಫಾಗ್ ಇದ್ದಿದ್ದರಿಂದ ಅಲ್ಲಿ ಒಂದು ನೀರು ಹರಿತಾ ಇದೆ ಮೇಲಿಂದ ಅನ್ನೋದು ಕೂಡ ಅಲ್ಲಿ ಸುಳಿವೂ ಇರಲಿಲ್ಲ. ಅಷ್ಟು ಫಾಗ್ ಇತ್ತು, ತುಂಬ ಅಂದರೆ ತುಂಬ ಎಲ್ಲ ಕವರ್ ಆಗಿಬಿಟ್ಟಿತ್ತು. ನಾನು ಜೋಗ್ ಫಾಲ್ಸ್ ಕೂಡ ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ. ಆಮೇಲೆ ಏನೂ ಕಾಣಿಸ್ಲೇ ಇಲ್ವಲ್ಲ ಅಂತ ಅನ್ನಿಸ್ತು. ಸೊ ಓಕೆ ಆಯಿತು ಅಂದ್ಬಿಟ್ಟು ಮಳೆ ಎಲ್ಲ ಒಂಚೂರು ಕಡಿಮೆ ಆದಮೇಲೆ ಟ್ರೈ ಮಾಡೋಣ, ನೋಡೋಣ ಅಂದ್ಕೊಂಡು ಒಂದಷ್ಟೊತ್ತು ನಿಂತಿದ್ವಿ ಅಲ್ಲೇ. ಸೊ ಆಮೇಲೆ ಛತ್ರಿ ಹಿಡ್ಕೊಂಡು ತಡಿ, ಹತ್ರಕ್ಕೆ ಹೋಗಿ ಕಾಣಿಸುತ್ತೆ ನಾವು ಹತ್ರ ಹೋದರೆ ಅಂದ್ಕೊಂಡು ಹೋದರೆ, ಹತ್ರಕ್ಕೆ ಹೋಗಿ ನಿಂತ್ಕೊಂಡ್ರು ಅಲ್ಲೆಲ್ಲ ಕಂಬಿ ಹಾಕಿದ್ದಾರೆ, ಹತ್ರಕ್ಕೆ ಹೋಗಿ ನಿಂತ್ಕೊಂಡ್ರೂ ಕಾಣಿಸಲ್ಲ. ಮುಂಚೆ ಎಲ್ಲ ಟಿಕೆಟ್ ಇರಲಿಲ್ವಂತೆ, ಬಟ್ ಇವಾಗ ಎಂಟ್ರೆನ್ಸ್ ಫೀಸ್ ಮಾಡಿಬಿಟ್ಟಿದ್ದಾರೆ. ಆರ್ಚ್ ಥರ ಎಲ್ಲ ಮಾಡಿದ್ದಾರೆ, ಇವಾಗ ಹೊಸದಾಗಿ ಮಾಡಿದ್ದಾರೆ. ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದೆಲ್ಲ ಮಾಡಿದ್ಮೇಲೆ ಮೇ ಬಿ ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ನೋಡಲ್ಲಿ ಕಾಣಿಸ್ತಿದ್ದಿಲ್ಲ, ಒಂಥರ ಗುಂಬಸ್ ಥರ ಏನೋ ಮಾಡಿದ್ದಾರೆ. ಅದೆಲ್ಲ ಮಾಡಿದ್ಮೇಲೆ ಈಗ ರಿಕವರಿ ಮಾಡ್ಕೋಬೇಕಲ್ಲ ಅದ್ರ ಅಮೌಂಟ್ನ. ಸೊ ಹಂಗಾಗಿ ಎಂಟ್ರೆನ್ಸ್ ಫೀಸ್ ಇವನಿಗೂ ಏನೂ ಇಲ್ಲ, ಇವನಿಗೂ ವೇಯ್ಲಾದರೂ ಕೊಡಬೇಕಿತ್ತು ನನಗೆ. ವೇಯ್ಲ್ ಅಲ್ಲೇ ಇಟ್ಟೆ ನಾನು. ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಫುಲ್ಲು ಫಾಗ್ ಎಲ್ಲ ಕವರ್ ಆಗಿತ್ತು. ಅಲ್ಲಿ ಒಂಚೂರು ಏನಾದರೂ ಕಾಣಿಸ್ತಿದ್ಯಾ ನೀರು ಹರಿತಿದೆ ಅಂತ. ಮತ್ತು ನೀರು ಕೂಡ ಅಷ್ಟೊಂದು ಇರಲೇ ಇಲ್ಲ, ಜಾಸ್ತಿ ತುಂಬ ಕಮ್ಮಿ ಇತ್ತು ನೀರು. ಸೊ ಒಂದಷ್ಟೊತ್ತಾದಮೇಲೆ ಲೈಟಾಗಿ ಫಾಗ್ ಎಲ್ಲ ಕವರ್ ಆಗ್ತಾ ಇತ್ತು. ಸೊ ಇಷ್ಟಂತೂ ಕಾಣಿಸ್ತು. ಸದ್ಯ ಬಿಡು, ಇಷ್ಟಾದರೂ ಕಾಣಿಸ್ತಲ್ಲ ಬಂದಿದ್ದಕ್ಕೆ ಅಂತ ಅಂದ್ಕೊಂಡು ಆಮೇಲೆ ಅದೊಂಚೂರು ಕ್ಲಿಯರ್ ಆದಮೇಲೆ ಒಂದಷ್ಟು ಫೋಟೋಸ್ ತೊಗೊಂಡು ಅಲ್ಲಿ ಮೇ ಬಿ ನೀರು ಜೋರಾಗಿ ಬರ್ತಾ ಇದೆಯೋ ಏನೋ, ಬಟ್ ನಾವು ದೂರದಿಂದ ನೋಡಿದ್ವಲ್ಲ ಅದಕ್ಕೆ ನನಗೆ ಹಂಗೆ ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಹತ್ತಿರದಲ್ಲಿ ನಿಂತ್ಕೊಂಡಿದ್ರೆ ತುಂಬ ಜೋರು ನೀರು ಬರ್ತಿದೆ, ಜಾಸ್ತಿ ಬರ್ತಾಯಿದೆ ಅಂತ ಅನಿಸೋದು ಏನೋ. ಬಟ್ ಇಲ್ಲಿ ನೋಡಿದ್ರೆ ಮಾತ್ರ ಮಳೆ ಎಲ್ಲ ಚೆನ್ನಾಗಾಗಿದೆ, ಆದರೆ ನೀರು ಮಾತ್ರ ಜಾಸ್ತಿ ಇದೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಸೊ ಅದೆಲ್ಲ ನೋಡಿಕೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ. ಒಟ್ಟಿನಲ್ಲಿ ಒಂಥರ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಸಂಜೆ ತನಕ ಆರಾಮಾಗಿ ಎಲ್ಲ ನೋಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಮನೆ ಸೇರಿದ್ವಿ. ಓಕೆ ಗಾಯ್ಸ್, ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.